ಅಲ್ಲಿ ಮಗು 6 ವರ್ಷ ಮಗು ಮುಟ್ಟಾಗಿದೆ ಅಂತ ಹಾಸ್ಪಿಟಲ್ ಕರ್ಕೊಂಡ್ ಬಂದಿದ್ದಾರೆ. ನಾನು ಫಿಟ್ನೆಸ್ ಸರ್ಟಿಫಿಕೇಟ್ ಅಂತ ಒಂದು ಅಪ್ಲೈ ಮಾಡಬೇಕು, ಹಾಸ್ಪಿಟಲ್ಗೆ ಹೋಗಿ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ತಗೊಂಡು ಆ ಕಂಪನಿಗೆ ಕೊಡ್ಬೇಕು. ನಾನು ಒಂದು ಪೋರ್ಟ್ಲ್ಯಾಂಡ್ ಯೂನಿವರ್ಸಿಟಿ ಅಂತ ಅಲ್ಲಿ ಪೋಸ್ಟ್ ಡಾಕ್ಟರ್ ಫೆಲೋ ಆಗಿ ಹೋಗಿದ್ದು. ಮೊದಲನೇ ದಿವಸ ನನ್ಗಾಗಿದ್ದು ಇಷ್ಟೇ, 6-year-old girl started menstruating and the bleeding is not stopped ಅಂತ ಮಗು ಎಲ್ಲೋ ನೋಡ್ತಾ ಇದೆ. 6 years ಗರ್ಲ, ಇನ್ನು ಹುಟ್ಟಿಲ್ಲ ಬೆಳೆದಿಲ್ಲ, ಪಿಳಪಿಳ ಅಂತ ಕಣ್ಬಿಟ್ಕೊಂಡಿದೆ. ಯಾಕಮ್ಮ ಮಗು ನಿಲ್ ಕರ್ಕೊಂಬಂದ್ರೆ ಮುಟ್ಟು ನಿಲ್ತಾ ಇಲ್ಲ. ಆ ತಾಯಿ ಸೋ ಕ್ಯಾಶುವಲ್, ಡಾಕ್ಟರ್ ಇಸ್ ಲೀಸ್ಟ್ ಬಾದರ್ಡ್, ಒಂದು ಇಂಜೆಕ್ಷನ್ ಕೊಟ್ಟು ಕಳಿಸ್ತಾರೆ. ನನಗೆ ಮೈ ಹೋಲ್ ವರ್ಲ್ಡ್ ಜಸ್ಟ್ ಸ್ಟಾರ್ಟೆಡ್ ಫಾಲಿಂಗ್ ಡೌನ್ ಆನ್ ಮೈ ಹೆಡ್. ಇದಂಥದ್ದು 6 ವರ್ಷಕ್ಕೆ ಮಗು ಮುಟ್ಟಾಗಿದೆ. ನಾನು ಹೋದಾಗ 1987 ಇಂಡಿಯಾದಲ್ಲಿ 14 ವರ್ಷಕ್ಕೆ ಮುಟ್ಟಾಕ್ತಾರೆ ಹೆಣ್ಮಕ್ಳು ಅಂತ ನನ್ನ ತಲೆಯಲ್ಲಿದ್ದಿತ್ತು. ಅಲ್ಲಿ ನೋಡಿದ್ರೆ 6 ವರ್ಷ. ವಾಟ್ ಹ್ಯಾಸ್ ಹ್ಯಾಪನ್? 8 years ಕೆಳಗಡೆ ಇಳಿಸ್ಕೊಂಡ್ಬಿಟ್ಟಿದ್ವಿ. ಏನು ಕಾರಣ? ಐ ಗೋ ಬ್ಯಾಕ್ ಹೋಮ್ ಅಂಡ್ ಟೆಲ್ ಮೈ ವೈಫ್, 6 ವರ್ಷಕ್ಕೆ ಮುಟ್ಟಾಕ್ ನಿನ್ಗೆ ಯಾಕ್ರಿ ತಲೆ ನೋವು, ಸುಮ್ಮನೆ ಕೂತ್ಕೊಳ್ಳೋ. ಹ್ಯಾಂಗ್ರಿ ಇದು? ಹೌ ಇಸ್ ದಿಸ್ ಪಾಸಿಬಲ್? ನನಗೆ ನಿದ್ದೆ ಬಂದಿಲ್ಲ, ಕತ್ಲಲ್ಲೇ ಮಲಗಿದ್ದೀನಿ, ನಿದ್ದೆ ಬಂದಿಲ್ಲ. I started looking at their thing. They are drinking milk which is produced 15 liters, 20 liters. ಈ ಜರ್ಸಿ ಹಸುಗಳನ್ನ ಈ ಟೆಕ್ನಾಲಜಿ ಹೆಸರಿನಲ್ಲಿ ಆಕ್ಸಿಟೋಸಿನ್, ಎಸ್ಟ್ರೋಜಿನ್ ಇಂಜೆಕ್ಷನ್ಸ್ ಮಾಡಿ 1 ಲೀಟರ್ 2 ಲೀಟರ್ ಕೊಡ್ಬೇಕಾಗಿದ್ದ ಹಸು ಹಾಲು 20 ಲೀಟರ್ ಬರ್ತಾ ಇದೆ. ಅದ್ರ ಜೊತೆಗೆ ಈ ಹಾರ್ಮೋನ್ಗಳ ಉಳಿಕೆ ಆ ಮಗು ದೇಹಕ್ಕೆ ಹೋಗಿ ಹೋಗಿ ಈ ಸ್ಟೆರಾಯ್ಡ್ ಹಾರ್ಮೋನ್ಗಳು, ಎಸ್ಟ್ರೋಜನ್ ಈಸ್ ಎ ಫಿಮೇಲ್ ಸೆಕ್ಸ್ ಹಾರ್ಮೋನ್. ಸೊ ಮಕ್ಕಳ ಬಾಯಿಗೆ ಬಾಟಲ್ ಇಂದ ಲೀಟರ್ ಗಟ್ಲೆ ತುಂಬೋದು. ಏನು? ಮಿಲ್ಕ್, ಕಂಪ್ಲೀಟ್ ಫುಡ್. ಯಾರಿಗೆ? ತಾಯಿ ಹಾಲು ಮಗುಗೆ ಕಂಪ್ಲೀಟ್ ಫುಡ್. ಆದ್ರೆ ಈ ಜಾಹೀರಾತುಗಳು ಇಡೀ ಪ್ರಪಂಚದಲ್ಲಿ ಎಲ್ಲಿ ನೋಡು, ನಾನು ಬರೋ ಮಕ್ಕಳಿಗೆ ಹಾಲು ಕೊಡಬೇಡ್ರಿ ಅಂತ ತಾಯಿಂದ್ರಿಗೆ ಹೇಳಿದ್ರೆ ಇವನ್ ಯಾವನ್ ಮುಟ್ಟಲ್ಲ, ಹಾಲು ಕೊಡಬೇಡ ಅಂತಾನೆ ಅಂತ ನನ್ನನ್ನು ಕೇಳ. ನೀವು ನಿಮ್ಮ ಮಕ್ಕಳಿಗೆ ಈ ಹಾಲಾಗಿದ್ದ ಹಾಲಾಹಲವನ್ನ ಕುಡಿಸಿ ಸಹಜವಾಗಿ ಬರಬೇಕಾಗಿದ್ದ ಮುಟ್ಟು 14 ವರ್ಷವನ್ನ 6 ವರ್ಷಕ್ಕೆ ಇಳಿಸಿಕೊಳ್ತಾ ಇದ್ದೀರಮ್ಮ ಅಂತ ಹೇಳಿದ್ರೆ ಜನಕ್ಕೆ ತಲೆಗೆ ಹೋಗ್ತಾ ಇಲ್ಲ. ನನ್ನ ಕರ್ಮ, ನಾನು ಅಲ್ಲಿಂದ ಇಲ್ಲಿಗೆ ಓಡಿ ಬರ್ತೀನಿ. ನಮ್ಮ ದೇಶದಲ್ಲೂ ಹೆಣ್ಮಕ್ಳು 8 ವರ್ಷ 10 ವರ್ಷಕ್ಕೆ ಮುಟ್ಟಾಗಕ್ಕೆ ಶುರು ಆಗಿದ್ದಾರೆ. ಈಗ 14 ವರ್ಷಕ್ಕೆ ತನಕ ಮುಟ್ಟು ಆಗ್ಬೇಕು ಅನ್ನೋದು ಪೂರ್ತಿ ಕಳೆದು ಹೋಗಿ. ಕ್ಯಾನ್ ಯು ಬಿಲೀವ್ ದಿಸ್ ನಾನ್ ಸೆನ್ಸ್? ಆ ಪಾಶ್ಚರೈಸೇಷನ್ ಟೆಕ್ನಾಲಜಿಯನ್ನ, ಆ ಆಕ್ಸಿಟೋಸಿನ್, ಆ ಎಸ್ಟ್ರೋಜನ್ ಹಾರ್ಮೋನುಗಳನ್ನ ಮಾರಾಟ ಮಾಡಿಕೊಳ್ಳುವ ಭರಾಟೆಯಲ್ಲಿ ಹಾಲಂದ್ರೆ ಏನು? ಅತಿ ಅದ್ಭುತವಾದ ಪದಾರ್ಥ, ಅಸ್ಥಿರ ಪದಾರ್ಥ. ಅದು ತಾಯಿ ಸ್ತನದಿಂದ ಮಗು ಬಾಯಿಗೆ ನೇರವಾಗಿ ಹೋಗಬೇಕಾಗಿದ್ದ ಪದಾರ್ಥವನ್ನ, ಅದು ಹಸು ನಮಗೆಲ್ಲ ಒಳ್ಳೇದ್ ಮಾಡುತ್ತೆ, ಅದೆಲ್ಲ ಬೇರೆ ವಿಷಯ. ಬಟ್ ಹಸು ಹಾಲು ನಿಮ್ಮ ಮಗುಗೆ ಪರಿಪೂರ್ಣ ಆಹಾರ ಅಲ್ಲವೇ ಅಲ್ಲ. ಅದು ಈ ಹಾಲಾಹಲ ಹಾರ್ಮೋನುಗಳು ತುಂಬಿದ ಹಾಲು ಅಲ್ಲವೇ ಅಲ್ಲ. ಅದನ್ನ ಕುಡಿಸಿ ಈ ಹಾರ್ಮೋನುಗಳು ಸ್ಟೆರಾಯ್ಡ್ ಇಂಡ್ಯೂಸ್ಡ್ ಡಿಸ್ಟರ್ಬೆನ್ಸಸ್ ಅಂತ ಕೂದಲು ಬರಬೇಕಾಗಿದ್ದ ಕಡೆ ಬರೋದಿಲ್ಲ, ಬರಬಾರದ್ದ ಕಡೆ ಕೂದಲು ಬರೋದು ಶುರು ಆಯ್ತು. ಹೆಣ್ಣು ಮಕ್ಕಳಿಗೆ ಶುರು ಆಯ್ತು. ನೋ ಪ್ರಾಬ್ಲಮ್, ಬ್ಯೂಟಿಷಿಯನ್ಸ್ ಇದೀವಿ ಅಂತ ಇಲ್ಲಿ ಕೂತ್ಕೊಂಡು ಈ ಕೂದಲು ಆ ಕೂದಲು ಎಳೆಯಕ್ ಶುರು ಮಾಡಿದೆ. Can you believe this nonsense? ಸೊ ಅತಿ ಅದ್ಭುತವಾದ ಕ್ರಿಯೆ ಅದು. ತಾಯಿ ಮಗುಗೆ ಹಾಲು ಕೊಡೋದನ್ನ ನಿಲ್ಲಿಸಿ ಈ ಪ್ಲಾಸ್ಟಿಕ್ ಬಾಟಲ್ಗಳಲ್ಲಿ ಈ ಹಾಲು ಅನ್ನುವ ಪದಾರ್ಥವನ್ನ ತುಂಬಿ ಸಕ್ಕರೆ ಹಾಕಿ ಸಿಹಿ ನೋಡ್ಕೊಂಡು ಮಕ್ಕಳ ಬಾಯಿಗೆ ತುರುಕ್ತಾ ಇದೀವಿ. ಕೆಳಗಡೆ ಪ್ಲಾಸ್ಟಿಕ್ ಬಟ್ಟೆಯನ್ನ ಹಚ್ತಾ ಇದೀವಿ. ಎಂತ ಭಯಾನಕವಾದ ಸನ್ನಿವೇಶವನ್ನ ನಾವು ಇನ್ ದ ನೇಮ್ ಆಫ್ ಸೈನ್ಸ್, ಇನ್ ದ ನೇಮ್ ಆಫ್ ಪ್ರೋಗ್ರೆಸ್, ಡೆವಲಪ್ಮೆಂಟ್, ಇನ್ ದ ನೇಮ್ ಆಫ್ ಕಾಪಿಯಿಂಗ್ ಅಮೆರಿಕನ್ಸ್. ಈಗ ರಿಸಾರ್ಟ್ಗಳು ರೆಡಿ ಮಾಡಿದಾವೆ ಹಾಸ್ಪಿಟಲ್ಗಳಲ್ಲಿ. ಇಲ್ಲಿ ಒಂದು ಕ್ಯಾಮರಾ, ಅಲ್ಲೇ ಒಂದು ಕ್ಯಾಮರಾ. ಮಗು ಹತ್ರ ತಾಯಿ ಮಲ್ಕೋಬಾರದಂತೆ,
ಒಂದು ದಿವಸ ತನಕ, ಮೇಲೆ ಬಿದ್ದು ಸಾಯಿಸ್ತಾರಂತೆ. ಅದಕ್ಕೆ ಅಲ್ಲೆಲ್ಲೋ ಇಡ್ಬೇಕಂತೆ, ಟ್ಯಾಗ್ ಹಾಕಿ ಕೊಡ್ತಾರಂತೆ. ಮಗು ಹೊರಗಡೆ ಬರೋದಿಲ್ಲ. ಆಲ್ ಈಸ್ ವೆಲ್ ಅಂತ ನಾವು ಅಮೀರ್ ಖಾನ್ ಸಿನಿಮಾನು ತೆಗೆದ್ಬಿಟ್ಟ. ಅವ್ನು ಹೊರಗಡೆ ಬರೋದಿಲ್ಲ. ಯಾಕೆ ಇಷ್ಟೆಲ್ಲ ಆಗತ್ತೆ, ಯಾಕಪ್ಪ ಅಂತ ಒಳಗಡೆ ಹೋಗ್ತಾನೆ. ಎಳೆದು ಕಟ್ ಮಾಡಿ ತೊಳೆದ್ರೆ ಆಕ್ಚುಲಿ ಈ ಪ್ರಸವದಲ್ಲಿ ತಾಯಿ ಯೋನಿ ಕಂಡರಗಳು ಸಡಿಲ ಬಿಗಿ ಮಾಡಿದಾಗ ಆ ಮಗು ತಲೆ ಹೊರಗಡೆ ಬರ್ತಾ ಇದ್ದಂಗೆ ಛಾತಿಯನ್ನ ಗಟ್ಟಿಯಾಗಿ ಒತ್ತದಾಗ ಆ ಮೊದಲನೇ ಶ್ವಾಸ ತಾಯಿ ಯೋನಿ ಕಂಡರಗಳು ಆ ಮಗುಗೆ ಕೊಡ್ತವೆ. ಆ ದ್ರವ ಪ್ರಪಂಚದಿಂದ ವಾಯು ಪ್ರಪಂಚಕ್ಕೆ ಹೊರಗಡೆ ಬಂದಾಗ ಮೊದಲನೇದಾಗಿ ಆ ಕೆವ್ ಅಂತ ಹತ್ತೋದು ಆ ಆಕ್ಸಿಜನ್ ಶಾಕ್ ತಲೆಗೆ ಹೋದಾಗ. ಆ ಆಕ್ಸಿಜನ್ ಶಾಕ್ ತಲೆಗೆ ಹೋಗದೆ ಇರಂಗೆ ನಮ್ಮ ಮಕ್ಕಳು ಹುಟ್ಟತಾ ಇರೋದ್ರಿಂದ 128ರಿಂದ 40 ಜನ ಅಟೆನ್ಷನ್ ಡೆಫಿಸಿಟ್ ಸಿಂಡ್ರೋಮ್ಗಳು ಹುಟ್ಟತಾ ಇದಾರೆ. ಅಂದ್ರೆ ಪ್ರಜ್ಞೆ ಇರೋದಿಲ್ಲ ಮಕ್ಕಳಿಗೆ. ಅಂದ್ರೆ ಈ ಪ್ರಸವವನ್ನ ಅಸಹಜದ ಮಾಡ್ಕೊಂಡಿದ್ದೀವಿ, ಹಾಲನ್ನ ಅಸಹಜದ ಮಾಡ್ಕೊಂಡಿದ್ದೀವಿ. ಈ ಹಾಲನ್ನ ಕುಡಿಸಿ ನಮ್ಮ ಮಕ್ಕಳು ಆರೋಗ್ಯಕರವಾಗಿ ಇಲ್ಲ, ದಪ್ಪ ಆಗೋಕ್ ಶುರು ಆಗ್ತಾರೆ. ಗುಂಡಾಗಿದೆ ನಮ್ಮ ಮಗು. ಮತ್ತೆ ಕಾಂಪಿಟಿಷನ್ಸ್, ಈ ಕಂಪನಿಗಳು ಏನ್ ಮಾಡ್ತವೆ, ಹೆಲ್ತಿ ಬೇಬಿ ಕಾಂಪಿಟೇಷನ್ಸ್, ಫೋಟೋಗಳು ಕ್ಯಾಮರಾಗಳು ತೆಗೆದು ಹಿಂಗ ಬೆರಳಕ್ ಅಂಟ್ಕೊಂಡಿರಂಗ ತೋರ್ಸಿದ್ರೆ ವೆರಿ ಹೆಲ್ತಿ ಬೇಬಿ. ಹಂದಿಗಳ ತರ ಬಿದ್ದಿರ್ತಾರೆ ಮಕ್ಕಳು ಹೆಂಗಿರ್ಬೇಕು, ಚುಟುಕ್ ಅಂತ ಚುರುಕಾಗಿರೋದನ್ನ ಬಿಟ್ಕೊಂಡು ಈ ರೀತಿ ಅನಾರೋಗ್ಯ ಮಕ್ಕಳನ್ನ ಇಟ್ಕೊಂಡು ಅದನ್ನೇ ಡ್ಯಾನ್ಸ್ ಮಾಡು, ಫೋಟೋಗಳ ಮೇಲೆ ಫೋಟೋ ತಕ್ಕೊಳ್ಳೋದು, ಓ ಹೆಲ್ತಿ ಬೇಬಿ ಅನ್ಕೊಳ್ಳೋದು. 8 ವರ್ಷಕ್ಕೆ ಮುಟ್ಟಾಗ್ತಾ ಇದ್ದಾರೆ, 10 ವರ್ಷಕ್ಕೆ BP ಟ್ಯಾಬ್ಲೆಟ್ಸ್ ತಗೊಳ್ಳೋ ಮಕ್ಕಳು ನನ್ನ ಹತ್ರ ಬರ್ತಾ ಇದ್ದಾರೆ. ಯಾಕೆ ಇದೆಲ್ಲ ಮೂಲ ಕಾರಣ? ನಮ್ಮ ಬಾಯಿಗೂ ಹೋಗುವ ಪದಾರ್ಥಗಳನ್ನ ನಾವು ಸಮೀಕ್ಷೆ ಮಾಡ್ತಾ ಇಲ್ಲ, ಹಾಳಾಗಿದ್ದು ಹೋಗಿದೆ. ಎವ್ರಿ 10 years ಒಂದು ಸಮೀಕ್ಷೆ ಮಾಡೋಣ, ಏನ್ ತಿಂತಾ ಇದ್ವಿ, ಹೆಂಗಿದೀವಿ, ಯಾಕೆ ಆಗ್ತಾ ಇದೆ ಅಂತ. ಯಾವ ದೇಶದಲ್ಲೂ ಇದು ನಡೆಯೋದಿಲ್ಲ. ಈ ಕಂಪನಿಗಳು ಹೇಳಿದ್ದು, ಡಾಕ್ಟರ್ಗಳು ಬರೆದಿದ್ದು. ಮಾರ್ನಿಂಗ್ 1, ಆಫ್ಟರ್ನೂನ್ 1, ಈವ್ನಿಂಗ್ 1. ಎಷ್ಟು ದಿವಸ ಡಾಕ್ಟ್ರೆ? ಲೈಫ್ ಲಾಂಗ್. ದಿಸ್ ಈಸ್ ಅ ವೆರಿ ನಾರ್ಮಲ್ ಡೈಲಾಗ್. ಅಂದ್ರೆ ಆರೋಗ್ಯಕರವಾಗಿ ನಮಗೆ ಬದುಕೋ ಹಕ್ಕೇ ಇಲ್ವಾ? ನಮ್ಮ ಮಕ್ಕಳು ಆರೋಗ್ಯಕರವಾಗಿ ಹುಟ್ಟೋ ಗತಿ ಇಲ್ವಾ? ಈ ಪ್ರಶ್ನೆಗಳನ್ನ ನಾವು ಒಬ್ಬರಾದರೂ ಸರಿಯಾಗಿ ಕೇಳದೆ ಇರೋದ್ರಿಂದ ಈ ಕಂಪನಿಗಳ ಭಾರಾಟ ಅಬ್ಬರ ಹೆಚ್ಚಾಗಿ ನಮ್ಮ ಇಡೀ ಮಾನವ ಕುಲ ಆರೋಗ್ಯವನ್ನ ಕಳೆದುಕೊಂಡಿದ್ದೀವಿ. ಅಂಡ್ ದಿಸ್ ಈಸ್ ಎ ಫ್ಯಾಕ್ಟ್ ವಿಚ್ ವಿ ಆರ್ ನಾಟ್ ವಾಂಟಿಂಗ್ ಟು ಅಕ್ಸೆಪ್ಟ್. ಟ್ಯಾಬ್ಲೆಟ್ ಲೈಫ್. ಎಲ್ಲರೂ ಟ್ಯಾಬ್ಲೆಟ್ ತಗೊಳ್ಳಯ್ಯ, ಪರವಾಗಿಲ್ಲ, ತಗೊಳ್ಳಿ. ಅದು ಎಷ್ಟು ಟನ್ಗಟ್ಲೆ ಟ್ಯಾಬ್ಲೆಟ್ಗಳನ್ನ ರೆಡಿ ಮಾಡ್ತಾ ಇದ್ದಾರೆ. ಅಂದ್ರೆ ಏನಾಗಿದೆ ನಮಗೆ? ತಲೆಯಲ್ಲಿ ಒಂದು ಚೂರು ಬುದ್ಧಿ ಇಲ್ವಾ ನಮಗೆ? ಸೊ ಇದಕ್ಕೆಲ್ಲ ಮೂಲಭೂತವಾದ ಕಾರಣ ನಾವು ಸಹಜವಾಗಿ ಆಹಾರ ಪದಾರ್ಥಗಳನ್ನ ಬೆಳೆಸಿ ಬಳಸ್ತಾ ಇರೋದು ಪೂರ್ತಿ ಕಣ್ಮರೆಯಾಗಿದೆ. ನಮ್ಮ ನಿಜವಾದ ತಳಿಗಳು, ನಿಜವಾದ ವೈವಿಧ್ಯಮಯವಾದ ಆಹಾರ ಪದಾರ್ಥಗಳು ಪೂರ್ತಿ ಹೋಗಿವೆ. ಇರೋದು ಅಕ್ಕಿ, ಗೋಧಿ, ಮಾಂಸ, ಮೊಟ್ಟೆ, ಹಾಲು. ಇಷ್ಟೇ ನಮ್ಮ ಆಹಾರ ಆಗಿರೋದ್ರಿಂದಾನೇ ನಮ್ಮ ಇಡೀ ಪ್ರಪಂಚದ ಆರೋಗ್ಯ ಹದ ತಪ್ಪಿದೆ ಅನ್ನೋದ್ರಲ್ಲಿ ಎರಡನೇ ಮಾತಿಲ್ಲ. ಒಬ್ಬೊಬ್ಬರು 108 kg, 150 kg, 120 kg. ಸಣ್ಣ ಮಕ್ಕಳು 60 kg, 70 kg ತೂಗ್ತಾ ಇರೋದು ನಾಟ್ ಬಿಕಾಸ್ ನಿಮ್ಮ ಗ್ರಹಚಾರ ಅಲ್ಲ, ಅದು ನಿಮ್ಮ ಬಾಯಿಗೂ ಹೋಗುವ